ಗೈಸ್, ಇವಾಗ ದೇವರ ಮನೆ ವ್ಯೂ ಪಾಯಿಂಟ್ ಆಯ್ತು. ಅದೇ ನೋಡಿದ್ರಲ್ಲ, ನಮ್ ಪ್ರಕಾರ ಬಂದ್ರೆ ಒಂದ್ 2 ತಿಂಗಳು ಬಿಟ್ಕೊಂಡ್ ಬನ್ನಿ, ಇಲ್ಲ ಇವಾಗ್ಲೇ ಬಂದ್ರು ನೈಟ್ ಇಲ್ಲೇ ಬಂದು ನೈಟ್ ಇಲ್ಲೇ ಆಲ್ಟ್ ಹತ್ರದಲ್ಲಿ ಒಂದು 30-40 ಕಿಲೋಮೀಟರ್ಸ್ ನೈಟ್ ಆಲ್ಟ್ ಆಗಿ ಬೆಳಿಗ್ಗೆ ಆದಷ್ಟು ಬೇಗ ಒಂದು 5 ಗಂಟೆ 5-5:30 ಮ್ಯಾಕ್ಸ್ ಟು ಮ್ಯಾಕ್ಸ್ 6 ಗಂಟೆ ಒಳಗಡೆ ಬಂದ್ರೆ ನೋಡ್ರಿ ಸಾಕಾಗಿರುತ್ತೆ. 9:30-10 ಗಂಟೆಗೆ ಬರ್ತೀವಿ ಅಂದ್ರೆ ಪಿಚ್ಚಲು ಅಷ್ಟೇ, ಫುಲ್ ಬಿಸ್ಲು, ಹೆವಿ ಬಿಸ್ಲು, ನೆಂದೋಗ್ಬಿಟ್ಟು ಹೇಳಿ. ಬೆಳಿಗ್ಗೆ ಅಂದ್ರೆ ಎಷ್ಟು ಚಳಿ ಆಗುತ್ತೋ ಒಂದೇ ಸತಿ 10 ನಿಮಿಷಕ್ಕೆ ಅಷ್ಟಕ್ಕೆ ಆಗೋಗಿದೆ. ಇದೆ ಬಾ, ಇಲ್ಲಿ ತನಕ ಬಂದಿದೀವಂತೆ. ಬನ್ನಿ, ನಮ್ ಬಾವಿ ಇದೆ ತೋರಿಸ್ತೀನಿ. ರೀಲ್ಸ್ ಎಲ್ಲ ನೋಡಿದೆ, ಬಟ್ ಎಕ್ಸಾಕ್ಟ್ ಆಗಿ ಏನು ಎತ್ತ ಚಿತ್ತ ಗೊತ್ತಿಲ್ಲ. ನೋಡ್ರಿ, ಬೆಟ್ಟಲು ಬಾವಿ, ಮಾತೃಶ್ರೀ ಲಯನ್ಸ್ ಕ್ಲಬ್ ಬಿಟ್ಟು ಪವಿತ್ರ ಬಾವಿ ಅರಣ್ಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಹುಲಿ ಗಿಲಿ ಬಂದಿತ್ತಪ್ಪ, ಹುಲಿ ಸಿಂಹ ಚಿರತೆ ಕರಡಿ. ಬೆಟ್ಟಲು ಬಾವಿ, ಬೋನ್ ಇದೆ ಹಾಕ್ಬಿಟ್ಟವ್ರೆ. ಹಲೋ ಇಲ್ಲ ಹೋಗಿ ಎಲ್ಲ ಬರಬೇಡಿ. ಬೆಟ್ಟಲು ಬಾವಿ. ಇದೇ ಬಾವಿನ ಇದು? ನೋಡ್ರಪ್ಪ, ಇದೇ ಬೆಟ್ಟಲು ಬಾವಿ. ನೋಡಿ, ಇಲ್ಲಿ ಸಿಂಹ ಕಾಣಿಸ್ತಾ ಇದೆ. ಸಿಂಹ ಅದೇ ಬೆಟ್ಟದ ಮೇಲಿಂದ ಬರ್ತಾ ಇರೋದು. ಅದೇ ಅನ್ಸುತ್ತೆ. ಅಲ್ಲಿ ಇಲ್ಲಿ ಇನ್ನೂ ಜೋರಾಗಿ ಬರ್ತಾ ಇದೆ. ಓಕೆ, ಚಲೋ ಹೋಗೋಣ. ಇದೇ ಬೆಟ್ಟಲು ಬಾವಿ, ನೋಡ್ಕೊಂಡ್ರಾ? ಥ್ಯಾಂಕ್ ಯು. ಅದೇ ನೀನ್ ಹೇಳ್ದಾಗ ಬೆಳಗ್ಗೆ ಹೊತ್ತು ಬರ್ಬೇಕಷ್ಟೇ. ಮಾತ್ರ ಭಯಂಕರ ಇದೆಯಪ್ಪ. ಸ್ವಲ್ಪ ದಿನ ಫಾಗಿನೇ ಇದ್ದಿದ್ರೆ ಇರಕ್ ಮನ್ಸಿರ್ತಾ ಇತ್ತು ನಮಗೂ ಇನ್ನೊಂದು. ಓಕೆ ದೆನ್, ದೇವರ ಮನೆ ಗುಡ್ಡ ಟ್ರಿಪ್ ಮುಗೀತು. ಟೈಮ್ ಬಂದ್ಬಿಟ್ಟು 10 ಗಂಟೆ ಎಕ್ಸಾಕ್ಟ್ ಆಗಿ 10:03. ಹೊಟ್ಟೆಗೆ ಏನು ಬಿದ್ದಿಲ್ಲ, ಸುಸ್ತಾಗ್ತಾ ಇದೆ. ಆನ್ ದ ವೇ ತಿಂಡಿ ಮಾಡ್ಕೊಂಡು ಡೈರೆಕ್ಟ್ ಹೊರನಾಡು. ಆಲ್ಮೋಸ್ಟ್ ಗೂಗಲ್ ಅಲ್ಲಿ ನೋಡಿದ್ರೆ 12 ಗಂಟೆ ತೋರಿಸ್ತಾ ಇದೆ. ಕರೆಕ್ಟ್ ಆಗಿ 11:58, 12 ಅನ್ಕೊಳ್ರಿ. ಊಟ ಮಾಡ್ಕೊಂಡ್ರು ಆಲ್ಮೋಸ್ಟ್ ಅದೇ ಟೈಮ್ಗೆ ರೀಚ್ ಆಗ್ತೀವಿ. 12 ಗಂಟೆಗೆ ಹೊರನಾಡು. ಬನ್ನಿ, ನೆಕ್ಸ್ಟ್ ಇದೇನು ರೂಟ್ ಬಂದಿದ್ ರೂಟೇ ಇದು, ಹೊಸ ರೂಟ್ ಏನಲ್ಲ. ಬಂದಿದ್ ರೂಟಲ್ಲೇ ವಾಪಸ್ ಹೋಗ್ತಾ ಇದೀವಿ. ನೆಕ್ಸ್ಟ್ ತಿಂಡಿ ಮಾಡ್ಬೇಕಾದ್ರೆ ಸಿಗ್ತೀನಿ. ನೋಡ್ರಿ, ಬರ್ರಿ ಕಾಫಿ ತೋಟಗಳೆಲ್ಲ. ಇದೇನಿದು ಟಿ ವಿಜನ್ ಏನ್ ವಿಜನ್ ಗೊತ್ತಿಲ್ಲ, ಬರ್ರಿ ಅವೇ ಇಲ್ಲೆಲ್ಲ ಫುಲ್ಲು. ಇದ್ಯಾವುದೋ ಹುಲಿ ಸಿಂಹ ಎಲ್ಲ ಓಡಾಡೋದ್ರಲ್ಲಿ ಬಂದಿದೀವಿ. ಬಂದಿರಲಿಲ್ಲ, ಆ ಕಡೆ ಬಂದಿದ್ ನಾವು ಅಲ್ಲಿ ಹೊಡ್ಸ್ ತಗೊಂಡ್ವಲ್ಲ, ಆ ಕಡೆ ಬಂದಿದ್ದು. ಅದು ಹುಲಿ ಸಿಂಹ ಓಡಾಡೋ ಕಾಡ್ ತರ ಎಲ್ಲ ಬರ್ತಾ ಇದೀವಿ. ಬಂದ್ರೆ ಏನಾಗಲ್ಲ. ನಾವೇ ಸಿಂಹಗಳು. ನಾನೊಂದ್ ಸಿಂಹ, ಅವನೊಂದ್ ಸಿಂಹ. 2 ಸಿಂಹ ಏನ್ ಮಾಡುತ್ತೆ? ಯಾವನ ಸಿಂಹಿನಿಗಳು ಬರ್ಬೋದು ಅಷ್ಟೇ ಬಂದ್ರೆ. ಅದು ಇದ್ಯಾವ್ದು ಅಂದ್ರೆ, ಇದು ದೇವರ ಮನೆ ಬೆಟ್ಟ ಇಂದ ಇವಾಗ ನಾವು ಹೊರನಾಡು ಹೋಗ್ತಾ ಇದೀವಿ. ಇದು ಶಾರ್ಟ್ ಕಟ್ ಅಂತೆ. ಇದು ಮೇನ್ ರೋಡ್ ಕನೆಕ್ಟ್ ಆಗುತ್ತಂತೆ. ಬನ್ನಿ ನೋಡೋಣ ಅದು ಹೆಂಗ್ ಕನೆಕ್ಟ್ ಆಗುತ್ತೋ, ಎಲ್ಲಿ ಏನು ಯಥಾಚಿತ ಅಂತ. ಕನೆಕ್ಟ್ ಆದಾಗ ಸಿಗ್ನಿ. ಅಲ್ಲಿವರೆಗೂ ಸೇವ್ ವಾಚಿಂಗ್. ನೋಡ್ರಿ, ಹಂಗು ಹಿಂಗು ಮೇನ್ ರೋಡ್ ಬಂದ್ವಿ. ಅದ್ಯಾವ್ದೋ ಎಲ್ಲೆಲ್ಲ ಸುತ್ತಾಕೊಂಡು ಮೇನ್ ರೋಡ್ ಬಂದಿದ್ವಿ. ಇವಾಗ ಅಟ್ ಪ್ರೆಸೆಂಟ್ ಈ ರೋಡ್ ಬಂದ್ಬಿಟ್ಟು ಅದೇ ಮೇನ್ ರೋಡ್ ಅನ್ಕೊಂಡಿದೀನಿ. ನೋಡೋಣ ಬನ್ನಿ. ಹೆಬ್ಬರಿಗೆ ಊರಂತೆ. ನೋಡ್ರಿ ರೂಟ್ ಹೆಂಗಿದೆ ಅಂತ. ಹಿಂಗೆ ತಿರುಗಿಸ್ಬೇಕು, ಮತ್ತೆ ಸ್ವಲ್ಪ ದೂರ ಹೋಗಕ್ಕಿಲ್ಲ, ಈ ಕಡೆ ತಿರುಗಿಸ್ಬೇಕು. ನೋಡ್ರಿ, ಬರ್ರಿ ಟರ್ನಿಂಗ್. ದಿಸ್ ಇಸ್ ದ ಬ್ಯೂಟಿ ಆಫ್ ಹೊರನಾಡು ಗಾಯ್ಸ್. ಹೊರನಾಡಿಗೆ ಬನ್ನಿ, ಗಾಡಿಯಲ್ಲೇ ಬನ್ನಿ, ಕಾರಲ್ಲೂ ಬರಕ್ ಹೋಗ್ಬೇಡ್ರಿ. ಓನ್ಲಿ 2 ವೀಲರ್ ವಿಲ್ ಎಂಜಾಯ್ ದಿಸ್ ರೈಡ್. ಕಾರಲ್ಲಿ ಆದ್ರೆ ಸ್ಟೇರಿಂಗ್ ಸುಮ್ನೆ ಒಂದ್ ರೌಂಡ್ ಹಂಗ್ ತಿರುಗಿಸಿದ್ರೆ ಆಯ್ತು, ಮುಗಿದ್ರೆ ಆಯ್ತು. ನೋಡ್ರಿ, ಹಿಂಗ್ ಮಾಲಕ್ಸ್ಬಿಟ್ಟು ಹಿಂಗ್ ಎತ್ತದು. ಬ್ಯೂಟಿ ಆಫ್ ಹೊರನಾಡು ರೋಡ್ ನೋಡ್ರಿ. ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಹೋಗುತ್ತೆ. ನೋಡ್ರಿ, ಬ್ಯೂಟಿ ಹೊರನಾಡು ರೋಡ್ ಅಂದ್ರೆ ಅವನ ಅಜ್ಜಿ ಇದೇ ರೋಡ್. ಆ ಕಡೆ ಒಂದ್ಸಲ ತಿರುಗು, ಈ ಕಡೆ ಒಂದ್ಸಲ ತಿರುಗು, ಈ ಕಡೆ ಒಂದ್ಸಲ ತಿರುಗು, ಆ ಕಡೆ ಒಂದ್ಸಲ ತಿರುಗು. ಅವಾಗ ಹೋಗೋ ಅದ್ರ ಪೊಲೀಸರು ಬರ್ತಾರೆ, ಏನ್ ಮಾಡಕ್ ಆಗಲ್ಲ. ನೋಡಿ, ಇಲ್ಲಿದೆ ಗುರು. ಇಲ್ಲಿ ಹಾಕೋಣ. ಫುಲ್ ಚಾರ್ಜ್ ಸಿಗುತ್ತೆ ಗೊತ್ತಿಲ್ಲ. ಸಿಗುತ್ತೆ. ಸರಿ, ಒಂದು ಫುಲ್ ಚಾರ್ಜ್ ಹೊಡ್ಕೊಂಡು ಸಿಗ್ತೀನಿ ನಿಮ್ಗೆ. ಎಲ್ಲ ಹೊರಗೆ ಹೋಯ್ತಲ್ಲ. ಬಿಟ್ಬಿಡು. ನೋಡಿ ಹೆಂಗಿದೆ ಅಂತ. ನೋಡಿ ಗಾಯ್ಸ್, ದ ಬ್ಯೂಟಿ ಆಫ್ ಹೊರನಾಡು ರೋಡ್. ಗಿಡ ಹೋಗೋ ಮಾತೇ ಇಲ್ಲ. ನಾನು ಮುಂದೆ ಮ್ಯಾಪ್ ನೋಡ್ತಾ ಇದ್ದೀನಿ ಅಷ್ಟೇ. ಏನಾಯ್ತು? ನಾನು ಕ್ಯಾಮ್ರಾ ಒಂದು ಚೆಕ್ ಮಾಡ್ಬೇಕಿತ್ತು, ಒಂದೇ ನಿಮಿಷ. ಮ್ಯಾಪ್ ಅವಶ್ಯಕತೆ ಇಲ್ಲ, ಒಂದೇ ರೋಡ್.
ನೋಡ್ರಪ್ಪ ನೋಡ್ರಿ ಹೊರ್ನಾಡೋದು ಹೆಂಗಿರುತ್ತೆ ಅಂತ. ಬೀಜ ಸ್ವಲ್ಪ ಧೈರ್ಯವಾಗಿ ಓಡಿಸ್ಬೇಕಷ್ಟೇ ಗಾಡಿ. ರೋಡ್ ಸಕಲಾಗಿದೆ ಅಲ್ವಾ ಗುರು? ರೋಡ್ ಸಕಲಾಗಿದೆ ಅಲ್ವಾ? ಅಜ್ಜಿ ಕನೆಕ್ಟ್ ಮಾಡ್ಕೊ, ಹಂಗೆ ರಿಸೀವ್ ಮಾಡ್ಕೊ ಮಾತಾಡ್ಕೊ. ಓ ಗುರು, ಇಲ್ಲಿ ಫುಲ್ ಯೂಟರ್ನು, ಫುಲ್ ಯೂಟರ್ನ್ ಇದೆ ಮುಂದೆ. ಸ್ಟ್ರೈಟ್ ಹೋಗ್ಬೇಡ, ಫುಲ್ ಯೂಟರ್ನ್ ಮಾಡ್ಕೊಂಬ. ಸ್ಟ್ರೈಟ್ ಅಂತ ನೋಡೋದು, ಹಂಗ ಹೋಗ್ಬೇಡ. ಫುಲ್ ಯೂಟರ್ನು. ಟೂ 200% ಇದೆ. ಎಲ್ಲಿದ್ಯಾ? ಕಾರ್ ಹತ್ರಕ್ಕೆ ಬಂದಿಲ್ವಾ ಇನ್ನ? ಕಾರಿಂದ ಬಂದಿಲ್ವಾ? ನಾನು ಹೆವಿ ಫಾಸ್ಟ್ ಹೋಗ್ತಾ ಇದ್ದೀನಾ? ಅದೇ ಬ್ಲಾಕ್ ಕಲರ್ ತಾನೆ? ಅದಕ್ಕೆ ಒಂಚೂರು ಮುಂದೆ ಇದೀನಿ ಅಷ್ಟೇ. ಬಾ,
ಜಾವಳಿ ಏನೋ ಇದೆ, ಇಲ್ಲಿ ಕಾರುಗಳು ನಿಲ್ಸಿದ್ದಾರೆ. ಎಸ್ಕೊಂಡು ನೋಡ್ತಿದ್ದಾಳಪ್ಪು. ತಲೆ 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 ಮೇಲೆ ಒಂದು ಬಿಡಿ ಹೇಳ್ತೀನಿ ರಪ್ಪ ಅಂತ ಹಂಗೆ. ಇಷ್ಟು ಸತಿ ಹೇಳಿದ್ರು ಸಾಲದು ಗಾಯ್ಸ್. ಬ್ಯೂಟಿ ಆಫ್ ಹೊರನಾಡು ರೋಡ್, ಎಕ್ಸಲೆಂಟ್ ರೋಡ್. ಬಸ್ಸುಗಳು ಹೆಂಗ್ ಹೊಡಿತಾರಪ್ಪ. ರೋಡ್ ಎಲ್ಲ ಕಿತ್ತೋಗ್ಬಿಟ್ಟೆ, ಎಗ್ರಿಸ್ಕೊಂಡ್ಬಿಟ್ಟೆ ನಾನು. ಮತ್ತೆ ಇದ್ರಲ್ಲಿ ವಾಪಸ್ ಬರ್ಬೇಕು, ಅದೇಳು. ಫೋಟೋ ಶೂಟ್ ಏನೋ ಮಾಡ್ಕೊಂತೀರಾ? ಕತ್ತಲಾಗಿರುತ್ತೆ ಬರ್ಬೇಕಾದ್ರೆ, ಇನ್ನ ಚೆನ್ನಾಗಿರುತ್ತೆ. ಹಾ, ಅದು ಮೇನ್. ಓ ಓ ಓ ಓ ಓ ನೋಡ್ರಪ್ಪ, ಕೆಳಗಡೆ ಮನೆ ಟೀ ಆ ಗ್ಯಾಪ್ ಅಲ್ಲೇ ಟೀಯಲ್ಲಿ ಟೀ ಸೊಪ್ಪು ಹಾಕೊಂಡ್ಬಿಟ್ಟವ್ರು ಇವ್ರು. ಆ ಮನೆ ಮೇಲ್ಗಡೆ ಕಾಂಪೌಂಡ್ ಅಲ್ಲೇ ಟೀ ಸೊಪ್ಪು. ಬಂದ್ರು ಕರ್ನಾಟಕ ಸುತ್ತು ಬಂದ್ರು, ಬೇರೆ ಸ್ಟೇಟ್ಗೆ ಯಾಕೋ ಹೋಗ್ತೀರಾ? ಇಲ್ಲಿ ನೋಡ್ರು ಚಿಕ್ಕಮಂಗ್ಳೂರ್ಗ್ ಬಂದ್ರು, ಒಂದ್ ವಾರ ರಜಾ ಹಾಕೊಂಡ್ ಬಂದ್ರು ಚಿಕ್ಕಮಂಗ್ಳೂರ್ಗೆ. ಏನ್ ಗಾಡ್ ಸೆಕ್ಷನ್ ಓಡಿಸ್ತೀರಾ? ಓಡಿಸ್ರಿ. ಇಲ್ಲ ಫಾಲ್ಸ್ ನೋಡ್ತೀರಾ? ನೋಡ್ರಿ. ಬೆಟ್ಟ ಗುಡ್ಡಗಳು ನೋಡ್ತೀರಾ? ನೋಡ್ರಿ. ಫಾಗ್ಗಳು ನೋಡ್ತೀರಾ? ನೋಡ್ರಿ. ಏನ್ ಬೇಕು ನಿಮ್ಗೆ? ಕಮಾನ್ ಕಮಾನ್ ಗಾಯ್ಸ್ ಗಾಯ್ಸ್. ಬನ್ರಿ. ಆದ್ರೆ ಹುಷಾರಾಗಿ ಗಾಡಿ ಓಡಿಸ್ತೆ ಅಷ್ಟೇ ಇಂತ ಕಡೆ ಬಂದಾಗ. ಏನ್ ಸಾಕಾದಾಗ ಕಟ್ಟವ್ರೆ ಮನೆಗಳು, ಗ್ಯಾಪ್ ಅಲ್ಲೇ ಕಟ್ಕೊಂಡವ್ರಲ್ಲ. ಓ ದೊಡ್ಗುಣಿ. ಅಯ್ಯಯ್ಯೋ ಅಯ್ಯಯ್ಯೋ. ಓ ಈ ರೋಡಲ್ಲಿ ಟ್ರೈನಿಂಗ್ ಹೇಳ್ಕೊಡ್ತಾವ ಅಣ್ಣ. ಗಾಡಿ ಕಲಿಬೇಕು, ಇಂತ ರೋಡ್ ಕಲಿದ್ರೆ ಎಲ್ಲಿ ಬೇಕಾದ್ರೂ ಓಡಿಸ್ತಾರೆ. ನಮ್ಮದ ಸಡನ್ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ನೋಡ ಎಷ್ಟು ಚಂದ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ನೋಡಂಗಿಲ್ಲ ಪೋ, ನೀವ್ ನೋಡ್ಕೊಳ್ರಿ. ನಾನು ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ ವ್ಯೂಗಳು. ಅಯ್ಯೋ, ನಾನು ಆ ಕಡೆ ನೋಡ್ರೆ ಟರ್ನಿಂಗ್ ಅಲ್ಲಿ ಜೂಪ್ ಅಂತ ಗೊತ್ತವ್ರೆ. ಯಾರು ಇಲ್ಲ ಬಾಬರು, ಖಾಲಿ ಇದೆ ರೋಡ್. ಅದಲ್ಲ, ನಾ ಆ ಕಡೆ ನೋಡಕ್ ಹೋದ್ರೆ ಅವಾಗ ಬಂದ್ಬಿಡ್ತಾರೆ ಅಂದಿದ್ದು. ಮುಂದೆ ಓಡ್ಸಾರ ಒಬ್ನು ಬರಲ್ಲ. ವ್ಯೂ ನೋಡೋಣ ಅಂತ ಆ ಕಡೆ ತಿಳ್ಕೊಂಡ್ರೆ ಬೆಟ್ಟ ಗುಡ್ಡಗಳು. ನಮ್ ಕರ್ನಾಟಕದ ಪ್ರಕೃತಿ ಸೌಂದರ್ಯ ಮುಂದೆ ಯಾವ್ದೂ ಇಲ್ಲಪ್ಪ. ಯಾರು ಏನೇ ಮಾತಾಡಿ. ಅದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅನ್ನೋದು. ಸುಮ್ನೆ ಅಂತಾರ ಈ ತರ ಅವಾಗ ಅಂತ ಬರುತ್ತೆ, ನೋಡ್ಕೊಂಡು ಆನಂದ ಪಡ್ಬೇಕಷ್ಟೇ. ನೋಡ್ದ ಇನ್ನೊಂದ್ ಬರ್ತಾ ಇದೆ, ಇದು ಇಲ್ಲ, ಇದೆರಡು ಬಂತು. ಇದು ಯಾವ್ದೋ ಮುಖನೇ ಕಾಣಿಸ್ತಾ ಮಲ ಇದ್ದಾಗಿದೆ. ನಮ್ ಬಾಯಿ ಏನೇನೋ ಬರ್ತಾ ಇದೆ. ಗುರು ಬೋರ್ಡು ಕಳಸ ಹೊರನಾಡು ಕುದುರೆಮುಖ. ಅಯ್ಯೋ ಅಜ್ಜಿ ಗುದ್ದೆ ಬಿಡ್ತಾ ಇದೆ ಬೋರ್ಡ್ಗೆ ಹೋಗಿ. ಇವಾಗ ಬೋರ್ಡ್ ಗುದ್ದು ಬಿಡ್ತಾ ಇದೆ. ಇಲ್ಲೊಂದ್ ಹಾಕು, ಅಲ್ಲಿಂದ ಫೋಟೋ ತೆಗಿಯೋಣ. ನೀನ್ ಇಲ್ಲಿ ಹಾಕು ನೋಡ್ರಿ. ಕಳಸ ಹೊರನಾಡು ಕುದುರೆಮುಖ ಗಂಗಾಮೂಲ. ಹೊಟ್ಟೆ ಬ್ಯೂಟಿ. ಹಂಗೆ ಹಿಂಗ್ ಬರ್ತಾ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಒನ್ ವೇ. ಅವರು ಬಂದಿರ್ತಾರೆ, ನಾವು ಬಂದಿರ್ತೀವಿ ಅಷ್ಟೇ. ಏನು ಮಾಡಕ್ಕಾಗಲ್ಲ. ನೋಡ್ರಿ ಹಿಂಗ್ ಬರ್ತಾರೆ, ಹಿಂಗ್ ಹೋಗ್ತಾ ಇರ್ಬೇಕು. ನಮ್ ಪಾಡಕ್ ನಾವು. ಹಣ್ಣಂಗ್ ಡಗ್ಗಂದಿರುತ್ತೆ. ಯಪ್ಪ ಅವನ ಅಜ್ಜಿನ ಬಡಿಯಾ. ಏನ್ ಕರೆಂಟ್ ಶಾಕ್ ಆಗೋಯ್ತು ನಂಗೆ. ಆರನೇ ಹೊಡೆದಿಲ್ಲ ಅವನು. ನಾನ್ ಸೆಂಟ್ರೋಡ್ ಬೇರೆ ಇದೀನಲ್ಲಿ. ಸುಂಕಸಾಲೆ ಏನಕ್ಕೆ ಫೇಮಸ್ ಇದು ಅಂದ್ರೆ, ಗುರು ಮ್ಯಾಪ್ ಕಾಣಿಸ್ತಾ ಇದೆ ನಿಮ್ ಕೆಳಗಡೆ, ನೋಡ್ತಾ ಇದ್ದೀರಾ? ಮೋಸ್ಟ್ಲಿ ಮ್ಯಾಪ್ ಕಾಣಿಸ್ತಾ ಇರುತ್ತೆ. ಯಾವ ರೇಂಜ್ ಅಲ್ಲಿ ಇದೆ ನೋಡ್ರಿ. ಬನ್ರಿ. ಆಕ್ಟಿವಾ, ಡಿಯೋ, ಸ್ಪೆಂಡರು, ಫ್ಯಾಷನ್ ಪ್ರೋ, ಶೈನು, ಸ್ಟಾರ್ ಸಿಟಿ, NS, ಎಕ್ಸ್ಪಲ್ಸ್, FZ, ಕರಿಷ್ಮಾ, ಯಾವ್ದಿದೆ ಎಲ್ಲ ಎತ್ಕೊಂಡ್ಬಂದ್ರೆ ಹೇಳ್ತೀನಿ ಅವನ ಅಜ್ಜಿ. ಒಟ್ಟಲ್ಲಿ ಬನ್ರಿ, ಒಂದ್ಸತಿ ಬನ್ರಿ ಸಾಕು. ನೆಕ್ಸ್ಟ್ ಟೈಮ್ ನೀವೇ ಬರ್ತೀರಾ. ಮನೆಯ ಜಗಳ ಕಣನ ಬರ್ತೀರಾ. ಒಂದ್ಸತಿ ಹಂಗ ಬಂದ್ಬಿಟ್ರೆ ಅಲ್ಲ ರೋಡ್ ಕಿತ್ತೋಗಿದೆ, ಏನ್ ಮಾಡಕ್ ಆಗಲ್ಲ. ಇಷ್ಟೊಂದು ಗಾಡಿಗಳು ಓಡಾಡೋ ಕಡೆ ಹಾಗೆ ಆಗುತ್ತೆ. ಅವೆಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲ. ಓ ಕ್ಯಾಂಪಿಂಗು. ನೋಡ್ರಪ್ಪ ನೋಡ್ರಿ. ನಾನು ಇಲ್ಲಿ ನೋಡ್ಬೇಕು. ನಾನು ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಹೋಗ್ತೀನಿ.
ನೋಡಿದ್ರ ಹೆಂಗ್ ತಿರ್ಗ್ಸೋದು ಅಂತ. ಅಷ್ಟೇ ಸಿಂಪಲ್. ಡೇಂಜರ್ ಝೋನ್. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಬರೀ ಇದು ಅಡಿಕೆ ಮರಗಳು. ಓಹೋ. ಅಷ್ಟೇ, ಹೆಂಗ್ ರೈಸ್ ಮಾಡ್ರಿ ಹೆಂಗ್ ಸ್ಲೋ ಮಾಡ್ರಿ, ಹೆಂಗ್ ರೈಸ್ ಮಾಡ್ರಿ ಹೆಂಗ್ ಸ್ಲೋ ಮಾಡ್ರಿ. ಕಳಸ, ಹೊರನಾಡು, ಕುದುರೆಮುಖ, ಗಂಗಾಮೂಲ ಸೇಮ್ ಬೋರ್ಡು. ಇಲ್ಲೇ ನೆಟ್ಬಿಟ್ಟವ್ರು ಅಷ್ಟೇ ಎತ್ಕೊಂಬಂದು. ಓ ಲೈನ್ ಆಗಿ ಬರ್ತಿದಾರೆ. ಟ್ರೈನ್ ಬಂದಂಗೆ. ನೋಡ್ರಪ್ಪ, ನೋಡ್ರಿ ಏನ್ ಚಂದ ಕಾಣುತ್ತೈತೆ ನಮ್ಮ ಕರುನಾಡು. ಅದಕ್ಕೆ ಹೇಳೋದಪ್ಪ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ತೋಲಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲೆ ದಾಡಿಸುವ ಬಂಡಿ. ಏನ್ ನಾವು ಹೋಗಿ ಅರ್ಧ ಗಂಟೆಗೆ ಬರ್ತಾರೇನೋ ಅವರು. ಓ ಅಣ್ಣ ಇವಾಗ ಬಂದ ನಿನ್ನ ಹತ್ರಕ್ಕೆ. ಇನ್ನ ಯಾರಿವರು ಟೈಗರ್ ಅಲ್ಲಿ ಕಾರ್ ಹಾಕೊಂಡಿರೋರು. ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಏನೋನಪ್ಪ ಆಪೋಸಿಟ್ ಒಂದು ಬರ್ಲಿಲ್ಲ. ಇವಾಗ ಬಂತ ಇದ್ದಾಗೆ ಬಂದ ಅಣ್ಣ. ಓ ಏನ್ ಹೆಂಗಿದೆ ಇದು. ಗುರು ಯಾಕೆ ನಿಧಾನಕ್ಕೆ ಬರ್ತಾ ಇದೀಯಾ? ಹೌದಾ? ಹೋಗಿದೆ ತೋಪ್ಗೆ. ಅಯ್ಯೋ ನಿಧಾನಕ್ಕೆ ಬಾಪ ಸ್ವಾಮಿ. ಇಲ್ಲಿ ಗುರು ನಿಧಾನಕ್ಕೆ ಬೈಲಿ. ಅಲ್ಲೇ ನೆಟ್ ಕೊಡಕ್ ಇವಾಗ. ಓ ಗುದ್ರಿ ಹೋಗಿ ಎಲ್ಲ ಹೋಗ್ರಿ. ಜುಯ್ ಅಂತ ಬಂದ ಅಣ್ಣ ಹಂಗೆ ಜೆಟ್ ಸ್ಪೀಡ್ ಅಲ್ಲಿ. ನಮಗೊಂಚೂರು ಹಂಗ್ ಬಿಟ್ರೆ ಹಿಂಗ್ ಹೋಗ್ಬಿಡ್ತೀನಿ ನಾನು. ಸರಿ ಬಿಡಪ್ಪ, ಆಯ್ತು. ಲಾರಿ ಓವರ್ಟೇಕ್ ಮಾಡ್ದ. ಬಾ ಗೈಸ್, ಘಾಟ್ ಸೆಕ್ಷನ್. ಈ ಹೊರನಾಡು ರೋಡ್ ಎಕ್ಸಲೆಂಟ್ ಆಗಿದೆ. ನಾನು ಫುಲ್ ರೋಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಮ್ದು ಚಾರ್ಜಿಂಗ್ ಇಲ್ಲ ಕ್ಯಾಮ್ರಾದಲ್ಲಿ. ಫುಲ್ಲು ಲೋ ಪವರ್ ಆಗೋಗ್ಬಿಟ್ಟಿದೆ. ಆದ ಕಾರಣ ತಕ್ಕ ಮಟ್ಟಿಗೆ ತೋರಿಸುತ್ತೇನೆ. ದಯವಿಟ್ಟು ಯಾರು ಬೇಜಾರಾಗಬಾರದು ಎಂದು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಕಳಿಸ್ತಾ ಇದೀವಿ. ಕಳಶದಲ್ಲಿ ದೇವಸ್ಥಾನದ ಹತ್ರನೇ ವ್ಯೂ ಇದೆ. ಹೊರನಾಡಲ್ಲಿ ಇನ್ ಯಾವ ರೇಂಜ್ ಇರುತ್ತೋ ಗೊತ್ತಿಲ್ಲ. ನೋಡೋಣ. ಹೊರನಾಡು ಎಷ್ಟು ಇಲ್ಲ ಅಂದ್ರೆ ಸಾಕು. ಕಳಶಾಲೆ ಈ ಪಾಟಿ ಇದೆ. ಹೊರನಾಡು ಇನ್ನೇನ್ ಪರಿಸ್ಥಿತಿ ಗೊತ್ತಿಲ್ಲ. ಮುಂದೆ ಇನ್ನು ಅಲ್ಲಿ ಒಳಗಡೆ ಗಾರ್ಡ್ ಸೆಕ್ಷನ್ ತರ ಇದೆ ಫುಲ್ಲು. ಈಗ ಲೆಫ್ಟ್ ಸೈಡ್ ಗುರು. ಅದ್ ಮನೆಗಳು ಅನ್ಸುತ್ತೆ. ನಾನ್ ದೇವಸ್ಥಾನ ಅನ್ಕೊಂಬಿಟ್ಟೆ. ತಂಗು ನಿವಾಸ. ಅನ್ನಪೂರ್ಣೇಶ್ವರಿ ಟೆಂಪಲ್ ನೋಡಿ ಏನು ಸಗದಾಗಿದೆ. ಎಕ್ಸ್ಪ್ಲೇನ್ ಮಾಡು. ನಾವು ಬಂದಿದ್ದೀವಿ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಒಳ್ಳೊಳ್ಳೆ ಊಟ ಮಾಡಿಸಿರ್ತಾರೆ. ದರ್ಶನ ಏನೋ ಬೊಂಬಾಟಾಗಾಯಿತು. 10 ನಿಮಿಷ ಹಿಂಗೆ ಹೋಗಿ ಮುಗಿಡೋ ದರ್ಶನಕ್ಕೆ. ಇವಾಗ ಅನ್ನ ಪ್ರಸಾದ ಕೂತ್ಕೊಂಡಿದ್ದೀವಿ. ನೋಡ್ರಿ ಎಲ್ಲ ಎಲ್ಲ
ಕಡೆ ನಡೀತಾ ಇದೆ. ಈ ಕಡೆಗೆ ಬರ್ತಾರೆ ಇನ್ನೇನು ನೋಡಿ ಅನ್ನ ಪ್ರಸಾದ ಮಾಡಿಕೊಂಡು ಮತ್ತೆ ಮೋಟರ್ ವ್ಲಾಗಿಂಗ್ ಸೆಟಪಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡಿದ್ರಲ್ಲ ಬಾಯ್ಸ್, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ತಗೊಂಡು, ಅಂದ್ರೆ ಪ್ರಸಾದ ಅಂದ್ರೆ ಊಟ, ದೇವಸ್ಥಾನದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಂಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಹೊರಟಿದೀವಿ. ನೋಡ್ಬೋದು ನೀವು ಡೆಕೋರೇಷನ್ ಎಲ್ಲ ಒಂಥರ ಸಕ್ಕದಾಗಿ ಮಾಡಿದ್ದಾರೆ. ಫುಲ್ಲು ನ್ಯಾಚುರಲ್ ಹೂವುಗಳಿಂದ. ನಾನು ಏನಕ್ಕೆ ಇವತ್ತು ಅಷ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ಮತ್ತು ಆಷಾಢ ಮಾಸದ ಮೊದಲ ಪಾಡ್ಯ ಪ್ರಥಮ ಇವತ್ತು. ಅದಕ್ಕೆ ಇವತ್ತು ಅಷ್ಟೊಂದು ಡೆಕೋರೇಷನ್ ಮಾಡಿ ಶ್ರೇಷ್ಠವಾದ ದಿನ ಅಂತ ಅಷ್ಟೊಂದು ಡೆಕೋರೇಷನ್ ಮಾಡಿ ಎಲ್ಲ ಅಷ್ಟು ಸಕದಾಗಿ ಮಾಡಿದ್ದಾರೆ. ಫುಲ್ಲು ನೋಡ್ರಿ ವಿಡಿಯೋ ಆಗಿ ನೋಡಿದ್ರಲ್ಲ ಆಗ್ಲೇ, ಏನ್ ಸಕದಾಗಿ ಮಾಡಿದ್ರೆ ಸೂಪರ್ ಆಗಿ ಮಾಡಿದ್ದಾರೆ. ಒಳ್ಳೆ ದಿನ ಬಂದಿದೀವಿ ನಾವು ಮಾತ್ರ. ಒಳ್ಳೆ ದರ್ಶನ ಆಯ್ತು, 10 ನಿಮಿಷಕ್ಕೆ ದರ್ಶನ ಆಗೋಯ್ತು. ಒಳ್ಳೆ ಸಕದಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ, ದೇವಸ್ಥಾನಕ್ಕೂ ಅಷ್ಟೇ ಸಕದಾಗಿ ಅಲಂಕಾರ ಮಾಡಿದ್ದಾರೆ. ಸಕದಾಗಿತ್ತು ಗಾಯ್ಸ್. ಅಷ್ಟೇ ಮೋಸ್ಟ್ಲಿ ಐ ಥಿಂಕ್ ನಾನು ಹೋಗ್ತಾ ಇದ್ದೇನೆ ಹಿಂದೆ ಶಿವ ಅಂತ, ಶೃಂಗೇರಿಗೆ ಹೋಗ್ಬೇಕಾಗಿತ್ತು ಅಷ್ಟೇ. ಏನಿಲ್ಲ, ಆಲ್ಮೋಸ್ಟ್ ಬಂದಿದ್ ರೂಟಲ್ಲೇ ಹೋಗ್ತಾ ಇದೀವಿ. ಹೊರನಾಡು ನಾವು ಬಂದಿದ್ದು ದೇವರ ಮನೆ ಬೆಟ್ಟ ಟು ಹೊರನಾಡು. ಆಲ್ಮೋಸ್ಟ್ 90% ರೂಟ್ ಸೇಮ್ ಇರುತ್ತೆ. ಒಂದು 40-50 ಕಿಲೋಮೀಟರ್ ಹೋದ ತಕ್ಷಣ ಅಲ್ಲಿ ಒಂಚೂರು ಡಿವೈಡ್ ಆಗುತ್ತೆ. ಅಲ್ಲಿ ನಾವು ಚಾರ್ಮುಡಿ ಘಾಟ್ಗೆ ಎಂಟ್ರಿ ಆಗ್ತೀವಿ. ಚಾರ್ಮುಡಿ ಘಾಟ್ಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಸಿಗ್ತೀನಿ. ನೋಡ್ತಾ ಇರಿ, ಯಾವ್ದೇ ಕಾರಣಕ್ಕೂ ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ಪಕ್ಕ ಇಷ್ಟ ಆಗಿರುತ್ತೆ ನಮ್ ವಿಡಿಯೋ. ಹಂಗೆ ಕೆಳಗಡೆ ಒಂದು ಥಮ್ಸ್ ಅಪ್ ಬಟನ್ ಇರುತ್ತೆ ನೋಡಿ, ಲೈಕ್ ಅಂತ, ಅದೊಂದು ಒತ್ಬಿಡಿ. ಅದ್ರ ಕೆಳಗಡೆ ಕೆಂಪು ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದೊಂದು ಒತ್ಬಿಡಿ ಅಷ್ಟೇ, ಇನ್ನೇನಿಲ್ಲ.